ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಾಲಕಿ ಕೊಂದವನ ಮೇಲೆ ಫೈರಿಂಗ್, ಶೂಟೌಟ್ ಜಾಗದಲ್ಲಿ ಪೊಲೀಸರಿಂದ ಸ್ಥಳ ಮಹಜರು. ರಾಯನಾಳ ಅಂಡರ್ ಬ್ರಿಡ್ಜ್ ಬಳಿ ನಡೆದಿದ್ದಂತ ಫೈರಿಂಗ್, ಶೂಟೌಟ್ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡುತ್ತಿದ್ದಾರೆ. ಪಾಳು ಮನೆಗಳಲ್ಲಿ ವಾಸವಾಗಿರುವಂತ ಬಗ್ಗೆ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಬಂದಿದ್ರು. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗೋಕೆ ಯತ್ನಿಸಿದ. ಹೆಚ್ಚುವರಿ ಹಲ್ಲೆ ತಡೆಯೋಕೆ ಮುಂದಾದಾಗ ಫೈರಿಂಗ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ಇದೀಗ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಂದವನ ಮೇಲೆ ಫೈರಿಂಗ್ ನಡೆದಿತ್ತಲ್ಲ, ಈ ಶೂಟೌಟ್ ಜಾಗದಲ್ಲಿ ಪೊಲೀಸರಿಂದ ಇದೀಗ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಆತನಿಂದ ಬಲಿಯಾದಂಥ ಅಪುಟ್ಟ ಬಾಲಕಿ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಪ್ರೋಸೆಸ್ ನಡೀತಾ ಇದೆ ನೋಡಿ, ಮಾಡ್ತಾ ಇದ್ದಾರೆ. ಪೊಲೀಸರ ಪ್ರೋಸೆಸ್ ನಡೀತಾ ಇದೆ ನೋಡಿ. ಏನೇನಾಯಿತು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಈ ಸ್ಥಳದಲ್ಲಿ ಆಯ್ತು ನನ್ನ ಮಗು ಮತ್ತೆ ನನ್ನ ಫ್ರೆಂಡ್ಸ್ ಇಲ್ಲಿ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ಸಂಬಂಧಪಟ್ಟಂಥ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥದ್ದು ಏನಾದರೂ ಆಧಾರ್ ಕಾರ್ಡು, ಪಾಸ್ಬುಕ್ಕು, ATM ಕಾರ್ಡು, ಮೊಬೈಲು ಆ ಥರದ್ದು ಏನಾದರೂ ಇರಬಹುದು ಅನ್ನೋ ಕಾರಣಕ್ಕೆ ಇದನ್ನು ತೋರಿಸ್ಲಿಕ್ಕೆ ಕರ್ಕೊಂಬಂದಾಗ ಅವನು ಏಕಾಏಕಿ ಇಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಖಾಲಿ ಜಾಗ ಏನಿದೆ ಇಲ್ಲಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆಗ ನಮ್ಮ ಅಧಿಕಾರಿಗಳು ಅವನ್ನ ಏರ್ ಫೈರ್ ಮಾಡಿ ಪ್ರಿವೆಂಟ್ ಮಾಡಿದ್ದಾರೆ. ಅದಕ್ಕೂ ನಿಲ್ಲದೇ ಇದ್ದಾಗ ಅವನ ಮೇಲೆ ಫೈರ್ ಮಾಡಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಅವರ ನೇತೃತ್ವದ ತಂಡ ಅವನಿಗಿಲ್ಲಿ ಹೆಚ್ಚುವರಿ ವಿಚಾರಣೆಗಾಗಿ ಕರ್ಕೊಂಡ್ಬಂದಿತ್ತು. ಅಂದರೆ ಇವಾಗ ಅವನು ಇಂಟ್ರಾಗೇಷನಲ್ಲಿ ಅವನು ಹೆಚ್ಚು ಡೀಟೇಲ್ಸು ಅಬೌಟ್ ಹಿಮ್ಸೆಲ್ಫ್ ಹೇಳಿಲ್ಲ. ಅಂದರೆ ಒಂದು ಹೆಸರು, ಊರು ಅಷ್ಟೇ ಹೇಳಿದ್ದಾನೆ. ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದಾದ್ರೂ ಸಿಕ್ಕರೆ ನಮಗೆ ಒಂದು ಐಡೆಂಟಿಟಿ, ಒಂದು ಎಲ್ಲಿಗೆ ಬಿಲಾಂಗ್ ಆಗ್ತಾನೆ ಅದೆಲ್ಲ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಊಹೆ ಮೇಲೆ ಅವನ್ನ ಕರ್ಕೊಂಬಂದಿದ್ರು. ಕರ್ಕೊಂಬಂದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅವನು ಇಲ್ಲಿ ಓಡ್ತಾ ಹೋದ ಸರ್. ಇಲ್ಲಿ ಬಂದು ಗಾಡಿ ಇವಾಗ ಏನು ನಿಂತಿದ್ದೀವಿ, ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಅವನ್ನ ಇಳಿಸಿ ಆ ಕಡೆ ಒಂದೆರಡು ಬಿಲ್ಡಿಂಗ್ ಇದ್ದಾವೆ. ಮತ್ತು ಈ ಏರಿಯಾದಷ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳು ಕೂಡ ಅಂದಾಜಿಲ್ಲ. ಸೊ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಯಾವುದು ಖಾಲಿ ಬಿಲ್ಡಿಂಗ್ ಅಂತ ನೋಡಲಿಕ್ಕೆ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾನೆ. ಆ ಕಡೆ ಹೋದಾಗ ಏಕಾಏಕಿ ಕಿತ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಥರ ಗಂಭೀರ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹೆಚ್ಚುವರಿ ಹಲ್ಲೆ ಮಾಡುವಂಥದ್ದನ್ನು ತಡೀಲಿಕ್ಕಾಗಿ ಏರ್ ಫೈರ್ ಮಾಡಿ ಅವನಿಗೆ ವಾರ್ನ್ ಮಾಡಿದಾಗ ಕೂಡ ಅವನು ಬಗ್ಗಿಲ್ಲ. ನಂತರದಲ್ಲಿ ಅವನ ಮೇಲೆ 2 ರೌಂಡ್ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಾಟ್ ಡೆಡ್ ಅಂತ ಡಿಕ್ಲೇರ್. ಈ ಸ್ಪಾಟಿಗೆ ಏನು ಕೇಳ್ತಾರೆ ಸರ್? ಇಲ್ಲಿ ಅವನು ಇಂಟ್ರಾಗೇಷನ್ ಮಾಡಿದಾಗ ಅವನ ಹೆಸರು ಮತ್ತು ಅವನ ಏಜ್ ಎಷ್ಟು ಅದಷ್ಟೇ ಡೀಟೇಲ್ಸ್ ಹೇಳ್ತಾನೆ. ಅದಕ್ಕೆ ಪೂರಕವಾಗಿ ಇವಾಗ ಅವನೊಂದು ಹೆಸರು ಹೇಳ್ತಾನೆ, ನಂದು ABC ನನ್ನ ಹೆಸರು ಅಂತ ಹೇಳ್ತಾನೆ. ABC ಹೆಸರು ಅಂತಂತ ಅಸರ್ಟೈನ್ ಮಾಡ್ಲಿಕ್ಕೆ ನಮಗೇನಾದರೂ ದಾಖಲಾತಿಗಳು ಬೇಕಲ್ಲ. ಸೊ ಹಂಗಾಗಿ ಅವನು ಎಲ್ಲಿ ಜನರಲಿ ವಾಸ ಮಾಡ್ತಿದ್ದ ಅಂತಂದರೆ ಇಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೋತಾ ಇದ್ದೆ ಅಂತಂದೆಲ್ಲ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನ್ನ ತೋರಿಸ್ಲಿಕ್ಕೆ ಅಂತ ಕರ್ಕೊಂಬಂದಿದ್ದ. ಅಲ್ಲಿ ನಮಗೇನಾದರೂ ಆಧಾರ್ ಕಾರ್ಡು ಅಥವಾ ಒಂದೇನಾದರೂ ಅಕೌಂಟ್ ಡೀಟೇಲ್ಸು ಅಥವಾ ಫೋನ್ ನಂಬರು ಏನಾದರೂ ಒಂದು ಡೀಟೇಲ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಾಗ ಈ ಘಟನೆ ನಡೆದಿದೆ. ಸ್ಥಳ ಏನಿದೆ ಓಲ್ಡ್ ನಂದೇ ಇವತ್ತಿನ ಪೇಪರ್ ಹೋಗಲಿ ಕೂಡ ಇರಲಿ. ಎದಕ್ಕೆ ಸುಮ್ಮನೆ ಹೊಡೆದಾಟ ಕೊಡ್ತೀರಿ ಒಂದು ಪೇಪರ್ ಸಂಬಂಧ ಇಲ್ಲ ದಾಟು ಅವ್ರ ಹತ್ರ ಒಳಗಡೆ ಸರ್ ಆ ಕಡೆಯಿಂದ ಹಿಂಗೆ ಹೋಗ್ರಿ. ಹೌದಾ ಸರ ನಡೀತೈತೆ ಹೇಳಿ.